ಕಾಂಗ್ರೆಸ್ ಪಾರ್ಟಿಯೊಳಗೆ ರಾಹುಲ್ ಗಾಂಧಿಗೆ ಯಾರು ಪುರುಷ ಲೀಡರ್ಸು ಹೆಚ್ಚು ಮೇಲೆ ಬರಬಾರ್ದು, ಪ್ರಿಯಾಂಕಾ ವಾದ್ರಾಗ ಮಹಿಳಾ ಲೀಡರ್ಸು ಜಾಸ್ತಿ ಬರಬಾರ್ದು. ಅದು ಒಂದು ಇಂಟರ್ನಲ್ ಕಾರಣ. ಅದು ಅವರು ಎಂದೂ ಅಲ್ಲಿರುವಂಥ, ಯಾಕಂದ್ರೆ ನಾನು ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿಯಾಗಿ ನೋಡೀನಿ, ಎಂದು ಇರುವ ಲೋಕಸಭೆ ಸದಸ್ಯರು ಟ್ಯಾಲೆಂಟ್ ಇದ್ದವ್ರನ್ನ ಯಾರನ್ನೂ ಅವರು ವಿರೋಧ ಪಕ್ಷದ ನಾಯಕನ ಮಾಡ್ತಿರಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಮತ್ತು ಅವರ ಮಿತ್ರ ಪಕ್ಷಗಳು ಮಹಿಳಾ ವಿರೋಧಿ ಅನ್ನೋದನ್ನು ಪ್ರೂವ್ ಮಾಡಿದ. ಎಸ್ ಪಿ ಅವರು ಆನ್ ರೆಕಾರ್ಡ್ ಡಿಮಾಂಡ್ ಮಾಡ್ತಾರೆ, ಮುಸಲ್ಮಾನರ ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತ. ಈಗೇನು SC/ST ರಿಸರ್ವೇಷನ್ ಇದೆ, ಅದು ಜಾಸ್ತಿ ಆಗ್ತದೆ. ನಂಬರ್ ಆಫ್ SC/ST ಟೋಟಲ್ ರಿಸರ್ವೇಷನ್ನು ಇಟ್ ವಿಲ್ ಬಿ ಇನ್ಕ್ರೀಸ್ಡ್. ಈಗ 79 ಸೀಟ್ ಇದೆ, 120 ಸೀಟ್ ಆಗ್ತದೆ. ಹಾಗಾಗಿ ಈ ಎಲ್ಲ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡ್ರೆ SC/STಗೂ ಆಮೇಲೆ OBC ವಿಷಯ ತೆಗೆದು OBCಗೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ತಮ್ಮನ್ನು ತಾವು OBC ಚಾಂಪಿಯನ್ ಅಂತ ಕರ್ಕೋತಾರೆ. ನನ್ನ ಡೈರೆಕ್ಟ್ ಒಂದು ಪ್ರಶ್ನೆಗೆ ಉತ್ತರ ಕೊಡಲಿ. ರಾಜೀವ್ ಗಾಂಧಿ ಅವರ ಲಾಂಗೆಸ್ಟ್ ಸ್ಪೀಚ್ ಇನ್ ಹಿಸ್ ಕರಿಯರ್ ಆಸ್ ಎ ಲೋಕಸಭಾ ಮೆಂಬರ್, as a prime minister, as a opposition, all put together opposition, longest speech was against the OBC reservation. ಇದು ಹೌದಲ್ಲ ಹೇಳವ್ರು, ಇಲ್ಲ ಅಂದರೆ ಹೇಳವ್ರು. ಇದು ಲಾಂಗೆಸ್ಟ್ ಸ್ಪೀಚ್ ವಾಸ್ ಅಗೇನ್ಸ್ಟ್ ದಿ OBC. Pandit Nehru opposed the reservation. These people are talking nonsense. ಹಾಗಾಗಿ ಮಹಿಳಾ ವಿರೋಧಿ ಮತ್ತು ಕ್ರೆಡಿಟ್ ವಾರನ್ನು ಗಮನದಲ್ಲಿಟ್ಟುಕೊಂಡು ಮಹಿಳೆಯರಿಗೆ ಅನ್ಯಾಯವನ್ನು ಮಾಡಿದಂಥ ಯಾವುದಾದ್ರೂ ಒಂದು ಪಾರ್ಟಿ ಇದ್ದರೆ ಪ್ರಮುಖ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ಮಿತ್ರ ಪಕ್ಷಗಳು. ಇದರ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಸೋಲಿನ ಹತಾಶೆಯಲ್ಲಿದೆ. ಎಲ್ಲಿ BJP ಕ್ರೆಡಿಟ್ ಸಿಕ್ಕರೆ ಇನ್ನೂ ಹಾಳಾಗಿ, ನಾವು ಕ್ರೆಡಿಟ್ ಬಗ್ಗೆನೂ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರು. ನೀವು ನನಗೆ ಸಹಕಾರ ಕೊಟ್ಟರೆ ನಾವು ಅಷ್ಟೇ ಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಮಗೆ 2/3 ಮೆಜಾರಿಟಿ ಇಲ್ಲ. ಅದಕ್ಕೂ ಒಪ್ಪಲಿಲ್ಲ. ಹಾಗಾಗಿ ಭಾಷೆಯನ್ನು ನೀವು ನೋಡಿದ್ದೀರಿ. ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ವೆಸ್ಟ್ ಬೆಂಗಾಲದಲ್ಲಿ ಟೋಟಲ್ ಪ್ರೆಸೆನ್ಸಲ್ಲಿ ರಾಹುಲ್ ಗಾಂಧಿ 2-3 ಸಭೆ ಮಾಡಿದ್ದಾರೆ. ನೋಡೋಕೆ ಒಂದು ಪೋಸ್ಟರ್ ಇಲ್ಲ ರೀ ಅವ್ರು. ನಾವು ಹೋಗಿದ್ದು ವೆಸ್ಟ್ ಬೆಂಗಾಲ್ಗೆ 1 ದಿವಸ 2 ದಿವಸ, ಒಂದು ಪೋಸ್ಟರ್ ರಾಹುಲ್ ಗಾಂಧಿ ಅವ್ರದ್ದು ಸಿಗೋದಿಲ್ಲ ಅಲ್ಲಿ, ಸೋನಿಯಾ ಗಾಂಧಿ ಅವರು ಸಿಗೋದಿಲ್ಲ, ಖರ್ಗೆ ಅವರು ಸಿಗೋದಿಲ್ಲ, ಯಾಕಂದರೆ ಇಲ್ಲೇ ಇಲ್ಲಲ್ಲೇ ದೇ ಹ್ಯಾವ್ ನೋ ಪ್ರೆಸೆನ್ಸ್. ಅಸ್ಸಾಂ ಮಿಸರಬಲಿ ದೇ ಆರ್ ಗೋಯಿಂಗ್ ಟು ಡಿಫೀಟ್. ತಮಿಳ್ನಾಡಿನಲ್ಲಿ DMK ಅವ್ರ ಕೈ ಹಿಡ್ಕೊಂಡು ಹೋದ್ರೆ DMK ಅವ್ರ ಅಂಗಿ ಚುಂಗ್ ಹಿಡಿಯೋದು ಅಂತ ಹೇಳ್ತಿದ್ದಾರೆ ನಮ್ಮಲ್ಲಿ. ಹಿಂದೆ ನಾವು ಹೈಸ್ಕೂಲ್ನಾಗ ಆಟ ಆಡ್ಬೇಕಾರೆ ಅದು ಹಿಡ್ಕೊಂಡು ಹೋದರೆ ಏನಾರ ಒಂದು ಸೀಟ್ ಬರ್ತಾವೆ, ಒಂದು 8-10. ಅವರು ಹೇಳ್ಯಾರ ಈ ಸರ್ತೆ ನಿಮ್ಮ ಸರ್ಕಾರದಾಗ ತೊಗೊಳ್ಳೋದಿಲ್ಲ ಅಂತ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಹತಾಶೆ, ನಿರಾಶೆ, ಇದರಿಂದ ಆ ಭಯದ ವಾತಾವರಣದಲ್ಲಿ ದೇಶಕ್ಕೆ ಒಳ್ಳೆಯದಾಗುವುದನ್ನು ಯಾವುದೂ ಬಯಸೋದಿಲ್ಲ. ಮಹಿಳಾ ವಿರೋಧಿಯಾಗಿ ತನ್ನನ್ನು ತಾನು ಪರಿವರ್ತನೆಗೊಂಡಿದೆ. ಯಾಕಂದರೆ ಇಟ್ ಈಸ್ ನಾಟ್ ಫಸ್ಟ್ ಟೈಮ್ ಫ್ರಮ್ 96 ಟು ದಿಸ್ ಡೇಟ್, ಎವ್ರಿ ಟೈಮ್ ದೇ ಆರ್ ಚೀಟಿಂಗ್. ಹಾಗಾಗಿಯೇ ಇವತ್ತು ಅವರು ಭಾಷಣದಲ್ಲಿಯೂ ನೋಡ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಹಿರಿಯ ನಾಯಕರವರು. 9 ಸರ್ತೆ ವಿಧಾನಸಭೆ, 1 ಸರ್ತೆ ಲೋಕಸಭೆ, ಜೀವನವನ್ನೇ ವಿಧಾನಸಭೆಯಲ್ಲಿ ಕಳೆದಿದ್ದಾರೆ. ಈಗ ಒಂದು 10 ವರ್ಷ ಲೋಕಸಭೆ ರಾಜ್ಯಸಭೆ ಸೇರಿ ಕಳೆದಿದ್ದಾರೆ. ಒಬ್ಬ ದೇಶದ ಚುನಾಯಿತ ಪ್ರಧಾನಮಂತ್ರಿಯನ್ನು ಟೆರರಿಸ್ಟ್ ಅಂತ ಕರೀತಾರೆ ಅವರು. ಆಮೇಲೆ ನಾ ಹಂಗಂದಿಲ್ಲ ಹಿಂಗಂದಿಲ್ಲ ಅಂತ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಾರೆ. ಅಂದರೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಹೋಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಇಡೀ ದೇಶಾದ್ಯಂತ ಮಹಿಳಾ ಜಾಗೃತಿಯನ್ನು ನಾವು ಮಾಡ್ತಾಯಿದ್ದೀವಿ. ನಾನು ಇತ್ತೀಚೆಗೆ ಹೋದಂಥ ಕೇರಳದಲ್ಲಿ ಕೂಡ ನಾನು ಇದರ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೆ. ನನಗೆ ಕರ್ನಾಟಕದಲ್ಲಿ ಮಾತನಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ತಮ್ಮೆಲ್ಲರೂ ಭೇಟಿಗೆ ಅವಕಾಶ ಮಾಡಿಕೊಟ್ರಿ, ಅದಕ್ಕೆ ನಿಮ್ಗೆ ಧನ್ಯವಾದ. 2023ರಲ್ಲಿ ಇದು ಮಾಡಿದ್ರಿ, ಅವಾಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ.
ನಾವು ಅಭೂತಪೂರ್ವ ಒಂದು ಮಹಿಳಾ ಮೀಸಲಾತಿ ಗೆಲುವು ಸಾಧಿಸ್ತೀವಿ ಅಂತ ಹೇಳಿದ್ರೆ ಮೋದಿ ಅವರು ಮಾತಾಡಿದ್ರು, ಮತ್ತು ಅದ್ಯಾವುದು ಇದ್ಯಾವುದು ಸರ್? ನಾನು ಬಹುತೇಕ ನೀವು ಸ್ವಲ್ಪ ಲೇಟ್ ಬಂದ್ರಿ ಅಂತ ಕಾಣ್ತದೆ. 2023 ಏನಿದೆ ಅಲ್ಲ, 2023 ನಾವು ಬಿಲ್ ಪಾಸ್ ಮಾಡಿದಾಗ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪಾಸ್ ಮಾಡಿದಾಗ ಅದರಲ್ಲಿಯೂ ಈ ಪ್ರೊವಿಷನ್ ಇತ್ತು. ಆದರೆ ಇಟ್ ಈಸ್ ನೆಕ್ಸ್ಟ್ ಸೆನ್ಸಸ್ ಅಂತ ಇತ್ತು. ನೆಕ್ಸ್ಟ್ ಸೆನ್ಸಸ್ ಲೇಟರ್ ಆನ್ ವಿ ಹ್ಯಾವ್ ರಿಯಲೈಸ್ಡ್, ಅಂದರೆ ಎವ್ರಿಬಡಿ ಹ್ಯಾಸ್ ರಿಯಲೈಸ್ಡ್ 26 ನಂತರ ಈಗೇನು ರಿಪೋರ್ಟ್ ಹೊರಗೆ ಬರ್ತದೆ, ಫಸ್ಟು ರಿಪೋರ್ಟ್ ಹೊರಗೆ ಬರಲಿಕ್ಕೆ ಜಾತೀಯ ಜನಗಣತಿ ಸಹಿತವಾಗಿ ಮಾಡ್ತಾ ಇರೋದ್ರಿಂದ ಇಟ್ ವಿಲ್ ಟೇಕ್ ಟೈಮ್. ಎರಡನೇದ್ದು ಡಿಲಿಂಕಿಂಗ್ ಟು ದಿ ಸೆನ್ಸಸ್. ಈ ಸೆನ್ಸಸ್ ಲಿಂಕ್ ನಾವು ಮಾಡಿಲ್ಲ, ಕಾಂಗ್ರೆಸ್ ಪಾರ್ಟಿ ಕಾಲದಲ್ಲೇ ಇತ್ತು. ಅದನ್ನು ಆ ಟೈಮ್ದಲ್ಲಿ ಅಮೆಂಡ್ಮೆಂಟ್ ಆಗಿರಲಿಲ್ಲ. ಸೊ ಒಂದು ಕಾಮಾ ಫುಲ್ ಸ್ಟಾಪು ಅಮೆಂಡ್ಮೆಂಟ್ ಮಾಡ್ಬೇಕಂದ್ರೂ ಕಾನ್ಸ್ಟಿಟ್ಯೂಷನ್ದಲ್ಲಿ ವಿ ನೀಡ್ 2/3 ಮೆಜಾರಿಟಿ. ಹಾಗಾಗಿ ವಿ ವಾಂಟೆಡ್ ಟು ಡಿಲಿಂಕ್ ದಿಸ್ ಆಫ್ಟರ್ ಲೇಟೆಸ್ಟ್ ಸೆನ್ಸಸ್ ಅನ್ನೋದೇನು ಕಾನ್ಸ್ಟಿಟ್ಯೂಷನಲ್ ಪಾರ್ಟ್ ಇದೆ, ಅದನ್ನು ವಿ ವಾಂಟೆಡ್ ಟು ಡಿಲಿಂಕ್ ಇಟ್. ದ್ಯಾಟ್ ಇಸ್ ವೈ ಡಿಲಿಂಕ್ ಮಾಡ್ಬೇಕಂತ. ಡಿಲಿಂಕ್ ಮಾಡೋದು, ನಾಟ್ ಲಿಂಕಿಂಗ್, ಡಿಲಿಂಕ್ ಮಾಡೋದು. ನೋಡ್ರಿ, ಸಾಕಷ್ಟು ಮಾತುಕತೆಗಳು ನಡೆದಿತ್ತು, ಚರ್ಚೆಗಳಾಗಿದ್ದು. ಕಾಂಗ್ರೆಸ್ ಪಾರ್ಟಿ ಲಾಸ್ಟ್ ಮಿನಿಟ್ವರೆಗೆ ಕನ್ಫ್ಯೂಷನ್ದಾಗೆಲ್ಲಿತ್ತು. ಲಾಸ್ಟ್ ಮಿನಿಟ್ ವೇಣುಗೋಪಾಲ್ ಅವರ, ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ನನಗೂ ವಿಷಯಗಳು ಗೊತ್ತಾಗ್ತವೆ. ಆ್ಯಟ್ ಟುಡೇ ಆ್ಯಸ್ ಆನ್ ಡೇಟ್ ನಾ ಪಾರ್ಲಿಮೆಂಟ್ ಅಫೇರ್ಸ್ ಹ್ಯಾಂಡಲ್ ಮಾಡದೇ ಇರ್ಬೋದು, ಬಟ್ ಅದಕ್ಕೇನು ಪಾರ್ಲಿಮೆಂಟ್ ಓವರಾಲ್ ಗಮನಿಸಲಿಕ್ಕೆ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟ್ರಿಯ ಒಂದು ಇದರಲ್ಲಿ ಮೊದಲು ಟೀಮ್ ಇತ್ತು. ನಾನಿದ್ದಾಗೂ ಈಗೂ ಟೀಮ್ ಇದೆ. ಆ ಟೀಮ್ದಲ್ಲಿ ನಾನಿದ್ದೇನೆ. ಮಾತುಕತೆ ನಡೆದಿತ್ತು, ಕನ್ಫ್ಯೂಷನ್ದಲ್ಲಿದ್ದರು. ಕೊನೆಯವರಿಗೆ ಬುದ್ಧಿ ಬರ್ತದೆ ಅನ್ನುವಂಥ ಒಂದು ಸದಾಶಯದಿಂದ ನಾವು ಮಾಡಿದ್ದೀವಿ. ಯಾಕಂದರೆ ಅವ್ರದ್ದು ಫಾರ್ಮಲಿ ಡಿನೈ ಮಾಡಿರಲಿಲ್ಲ. ಚುನಾವಣೆ ಸಂದರ್ಭ ಅಂತಂದರೆ ಈಗ ಡಿಲಿಮಿಟೇಷನ್ ಮಾಡಿದ್ರೆ ಇಟ್ ವಿಲ್ ಸರ್, ಈಗ ಚುನಾವಣೆ ಮುಗಿದ ಮೇಲೆ ಏನು ಅವಶ್ಯಕತೆ ಇದೆ? ತರಾತುರಿ ಪ್ರಶ್ನೆ ಇಲ್ಲ ಇದ್ರೊಳಗೆ ಕೇವಲ ಡಿಲಿಂಕಿಂಗ್ ಆಫ್ ದಿ ಸೆನ್ಸಸ್ ಇತ್ತು. ಮತ್ತು ಎಲ್ಲರೂ ಸಪೋರ್ಟ್ ಮಾಡಿದರೆ ಯಾರೂ ಇದನ್ನು ಪೊಲಿಟಿಕಲ್ ಕ್ರೆಡಿಟ್ ತೊಗೊಳ್ಳಿಕ್ಕೆ ಪ್ರಶ್ನೆನೇ ಬರ್ತಿರಲಿಲ್ಲ. ದರ್ ವಾಸ್ ನೋ ಕ್ವಶನ್ ಇಟ್. ಅವರು ಈಗ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇದು ಪೊಲಿಟಿಕಲ್ ಆಗಿದೆ. ಅದರ್ವೈಸ್ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಅಥವಾ ಯಾವುದಾದ್ರೂ ಒಂದು ಬಿಲ್ಲನ್ನು ಯಾವುದು 2/3 ನಾರ್ಮಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಓನ್ಲಿ 2/3 ಅವರು ಸಪೋರ್ಟ್ ಮಾಡಿದರೆ ಈ ಪ್ರಶ್ನೆನೇ ಬರ್ತಿರಲಿಲ್ಲ. ಯಾಕಂದರೆ ಇದೊಂದು ಪೊಲಿಟಿಕಲ್ ಇಶ್ಯೂನೂ ಆಗ್ತಿರಲಿಲ್ಲ. ವಿತೌಟ್ ದೇರ್ ಸಪೋರ್ಟ್ ಅವಾಗ ಅವರು ಕ್ಲೇಮ್ ಮಾಡಬಹುದಾಗಿತ್ತು ನಾವು ಸಪೋರ್ಟ್ ಮಾಡಿದ್ದೀವಿ ಅಂತ.